ಹಾಯ್ ಹಲೋ ನಮಸ್ತೆ ಮತ್ತೊಂದು ವಿಡಿಯೋಗೆ ನಿಮ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇದ್ದಾರೆ. ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಫಾಲೋ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಕೇರ್ಪುರಂ ಹತ್ರ ಇರೋ ಒಬ್ಬ ಕಸ್ಟಮರ್ ನಮ್ಗೆ ಕಾಲ್ ಮಾಡಿದ್ರು. ಮೋಟರ್ ಆನ್ ಮಾಡ್ತಿದ್ದೀರಿ, ನೀರು ಮಾತ್ರ ಮೇಲೆ ಬರ್ತಿಲ್ಲ ಅಂತ. ಬಂದು ಕ್ಯಾಮ್ರಾ ಬಿಟ್ಟು ನೋಡಿ ಪೈಪ್ ಹೊಡೆದೋಗಿ ನೀರೆಲ್ಲ ಎಲ್ಲೇ ಹೋಗ್ತದೆ, ನೀರು ಎಲ್ಲಿ ಬರುತ್ತೆ ನೋಡಿ. ಇವಾಗ ಮೋಟರ್ ಆಫ್ ಮಾಡಿದ್ರಿ ಫ್ರೆಂಡ್ಸ್. ಈಗ ಮತ್ತೆ ಮೋಟ್ರು ಆನ್ ಮಾಡಕ್ ಹೇಳಿದಿರಿ, ಇವಾಗ ಆನ್ ಮಾಡ್ತಾರೆ ನೋಡ್ರಿ ಫ್ರೆಂಡ್ಸ್. ಮೋಟರ್ ಇವಾಗ ಮತ್ತೆ ಆನ್ ಆಯ್ತು ನೋಡ್ರಿ, ಯಾವ ರೀತಿ ನೀರು ಬರುತ್ತೆ ನೋಡಿದ್ರ ಫ್ರೆಂಡ್ಸ್. ನೀರೆಲ್ಲ ಇಲ್ಲೇ ಹೋಗೋ ಕಾರಣದಿಂದ ಮೇಲೆ ಯಾವುದು ನೀರು ಬರೋದಿಲ್ಲ. ಇದು ನೀರು ಯಾಕೆ ಇಲ್ಲಿ ಹೋಗ್ತಿದೆ ಅಂದ್ರೆ, ಪೈಪ್ ಮ್ಯಾನುಫ್ಯಾಕ್ಚರ್ ಆಗುವಾಗ ಅಲ್ಲಿ ಸ್ವಲ್ಪ ಡಿಫಾಲ್ಟ್ ಆಗಿರ್ಬೋದು ಪೈಪ್, ಸೊ ಅಲ್ಲಿಂದ ಕ್ರ್ಯಾಕ್ ಬಿಟ್ಟು ನೀರೆಲ್ಲ ಅಲ್ಲೇ ಹೋಗ್ತಿದೆ ನೋಡ್ಬೋದು ನೀವು. ಇವಾಗ ಅವ್ರು ಹೇಳಿದ್ರು ಫುಲ್ ಸ್ಕ್ಯಾನಿಂಗ್ ಮಾಡಿ ಅಂತ ಬಾಟಮ್ವರೆಗೂ ಬಿಡ್ತಾ ಇದೀರಿ ನೋಡಿ ಫ್ರೆಂಡ್ಸ್. ಈ ರಿಗ್ ಕಟಿಂಗ್ ಮಾಡಿರೋದು ನೋಡಿ ಫ್ರೆಂಡ್ಸ್, ಯಾವ ರೀತಿ ಬಂದಿದೆ ಸುತ್ತು. ಆ ರಿಗ್ ಮುಂದೆ ಬಾಲ್ಸ್ ಇರುತ್ತೆ ನೋಡಿ ಡ್ರಿಲ್ಲಿಂಗ್ ಮಾಡುವಾಗ, ಅದು ನೋಡಿ ಅದೇ ರೀತಿ ಕಟಿಂಗ್ ಬಂದಿದೆ ಸುತ್ತು. ಅಬ್ಸರ್ವ್ ಮಾಡ್ಬೋದು ನೀವು. ಬಂಡೆ ಕೆಲವೊಂದು ಬೋರಲ್ಲಿ ಫುಲ್ ಬಂಡೆ ರೌಂಡ್ ಆಗಿ ಕಟಿಂಗ್ ಆಗಿದೆ. ಇದು ನೋಡಿ ಸ್ಟಾರ್ ಟೈಪ್ ಅಲ್ಲಿ ಕಟ್ ಆಗಿದೆ, ಒಂಥರ ಕಾಣಿಸ್ತಾ ಇರ್ಬೋದು ನಿಮ್ಗೆ ಫ್ರೆಂಡ್ಸ್. ಇದು ಬಾಟಮ್ ವರ್ಗು ನೀರು ಎಳೆದು ಬಿಡ್ತೈತೆ ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ನೀರು ಎಳಿತೈತೆ ಜೋರಾಗಿ ಫ್ರೆಂಡ್ಸ್. ಈ ಬೋರಲ್ಲಿ ಯಾವ್ದು ದೊಡ್ಡ ಗ್ಯಾಪ್ಗಳು ಅಂತದ್ದು ಯಾವ್ದು ಇಲ್ಲ ಫ್ರೆಂಡ್ಸ್. ಇದ್ರು ಈ ಬೋರ್ ಪಕ್ಕದಲ್ಲೇ ಕೆರೆ ಇರೋ ಕಾರಣದಿಂದ ಇದು ಜೋಗ್ ನೀರ್ ಅಂತಾರೆ, ಇದನ್ನ ಜೋಗ್ ನೀರ್ ತರ ತುಂಬ್ತಾ ಇರುತ್ತೆ ಫ್ರೆಂಡ್ಸ್. ಆ ನೀರ್ನ ಇವರು ಸ್ಟೋರೇಜ್ ಮಾಡಿ ಓಡಿಸ್ತಾ ಇದಾರೆ ನೋಡ್ಬೋದು ನೀವು. ಮೋಟರ್ ಇವಾಗ ಆಫ್ ಮಾಡಿದ್ದಾರೆ, ಮತ್ತೆ ಯಾವ ರೀತಿ ನೀರು ಮೇಲೆ ಬರ್ತಾ ಇದೆ ಅಬ್ಸರ್ವ್ ಮಾಡ್ಬೋದು. ಫಾಸ್ಟ್ ಆಗಿ ಮೋಟರ್ ಆಫ್ ಆಗಿ ಇಮಿಡಿಯೇಟ್ಲಿ ಮತ್ತೆ ನೀರು ಬೋರ್ ತುಂಬಾ ಸ್ಟಾರ್ಟ್ ಆಗುತ್ತೆ, ಯಾವುದೇ ಬೋರಲ್ಲಾಗಲಿ ಫ್ರೆಂಡ್ಸ್. ಈ ರೀತಿ ನೀವು ಯಾವ್ದಾರ ಸ್ಕ್ಯಾನಿಂಗ್ ಮಾಡಿಸ್ಬೇಕಂದ್ರೆ ನಮ್ಮ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಫಾಲೋ ಮಾಡಿ. ಮತ್ತಷ್ಟು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಧನ್ಯವಾದಗಳು ಅಂತ ಮುಂದಿನ ವಿಡಿಯೋಲಿ ಸಿಗೋಣ.